ಇನ್ನು ಸತೀಶ್ ಜಾರಕಿಹೊಳಿ ಮತ್ತು ಎಚ್ಡಿಕೆ ಡಿನ್ನರ್ ಸಭೆ ವಿಚಾರ ನಾವು ಕೆಲವು ಸಲ ಭೇಟಿಯಾಗ್ತೇವೆ, ತಪ್ಪೇನಿದೆ ಅಂತ ಈ ಭೇಟಿ ಬಗ್ಗೆ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮದೇ ರಾಜ್ಯದ ಸಾಕಷ್ಟು ಕೇಂದ್ರ ಸಚಿವರಿದ್ದಾರೆ, ನಿಮ್ಮ ಪ್ರಕಾರ ಯಾರು ಕೂಡ ಭೇಟಿಯಾಗಬಾರ್ದ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್, ಅವರು ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. MSME ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮ್ಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನ್ ಭೇಟಿಯಾಗಿದ್ರು. ನೋಡಿ, ಅವರು ಗಡ್ಕರಿನೂ ಭೇಟಿಯಾಗಿದ್ದು ನಾನು ನೋಡಿದ್ದೀನಿ, ಮಿನಿಸ್ಟರು. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದ ಬಗ್ಗೆ ನನ್ಗೆ ಗೊತ್ತಿಲ್ಲ. ಭೇಟಿಯಾಗಿದ್ರೆ ಯಾಕೆ ಅನ್ನೋದು ಅವ್ರಿಗೆ ಭೇಟಿಯಾಗಿದೆ. ಸೌಹಾರ್ದತೆ ಭೇಟಿನ ಅಥವಾ ಅವ್ರು ಯಾರಾದ್ರೂ ಎಲ್ಲರೂ ಭೇಟಿಯಾದಾಗ ಬನ್ನಿ ಮರ ಸಾಯಂಕಾಲ ಬನ್ನಿ ಊಟಕ್ಕೆ ಬನ್ನಿ ಮನೆಗೆ ಅಂತ ಕರೀತಾರೆ. ಎಷ್ಟೋ ಸಲ ನಾವು ದೆಹಲಿಗೆ ಹೋದಾಗ ಈಗೆಲ್ಲ ಸೆಂಟ್ರಲ್ ಹಾಲ್ಗೆ ಹೋದಿರ್ತು ಅಂತ ತಿಳ್ಕೊಳ್ಳಿ, ಅಥವಾ ಹೋದಾಗ ಅವ್ರು ಬರ್ರಿ ಸಾಯಂಕಾಲ ತಿಂಡಿಗೆ ಬರ್ರಿ, ಊಟಕ್ಕೆ ಬರ್ರಿ. ಅನಂತ ಕುಮಾರ್ ಇದ್ರಲ್ಲ ಅವಾಗ, ನಮ್ಗೆ ಹೋದ್ ಕೂಡಲೇ ಬನ್ನಿ ಬಿಟ್ಟ ತಿಂಡಿಗೆ ಬರ್ರಿ, ಊಟಕ್ಕೆ ಬರ್ರಿ ಅಂತ ಕರಿತಿದ್ರು. ನಾವು ದೆಹಲಿಗೆ ಹೋದ್ಮೇಲೆ ಏನು ಕೆಲಸ ಇರ್ತಿದ್ರು ನಾವು ಹೋದಾಗ ಕರಿತೀರಿ ಅಂತ. ಅದ್ರದ್ದು ಏನದು ಅರ್ಥ? ನಾವು ಎಷ್ಟೋ ಸಲ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ತೀವಿ, ಅನಂತ್ ಕುಮಾರ್ ತಾವು ಸ್ವಲ್ಪ ಆ ಒಂದು ಇಟ್ಕೋಬೇಕು. ಬ್ರಿಡ್ಜ್ ಆದಂಗೆ ಆಗಿದ್ರು ಅವ್ರು, ಲಿಂಕು ಅನಂತ್ ಕುಮಾರ್ ಅವ್ರು ನಮ್ಮೆಲ್ಲರಿಗೂ ಕೂಡ. ನಾನು ನೀರಾವರಿ ಮಂತ್ರಿ ಇದ್ದಾಗ ಪ್ರತಿಯೊಂದಕ್ಕೂ ನಾವು ಹೋದ್ ಕೂಡಲೇ ಅವ್ರಿಗೆ ಬಂದು ಕಾರ್ ಹತ್ತಿ ನಡೀರಿ ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಿದ್ರು. ಇನ್ನು ಇದೇ ಭೇಟಿ ಕುರಿತಂತೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಅದೇನು ರಾಜಕೀಯವಾಗಿರಲ್ಲ, ಯಾರ್ಯಾರನ್ನು ಭೇಟಿ ಮಾಡಬೇಡಿ ಅನ್ನೋದಕ್ಕೆ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಮಂತ್ರಿ ಆಗಲಿ, ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಯಾರು ವೈಯಕ್ತಿಕವಾದಂಥ ಭೇಟಿ ಆಗುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ, ಅವಶ್ಯಕತೆಯೂ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯಿತು ಏನಾಯಿತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವ್ರವ್ರ ಇಚ್ಛೆ, ಯಾರನ್ನೂ ಭೇಟಿ ಮಾಡಿ. ಯಾವ ಮಂತ್ರಿ ಆಗಲಿ, ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಯಾರು ವೈಯಕ್ತಿಕವಾದಂಥ ಭೇಟಿ ಆಗುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ, ಅವಶ್ಯಕತೆಯೂ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯಿತು ಏನಾಯಿತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವ್ರವ್ರ ಇಚ್ಛೆ, ಯಾರನ್ನೂ ಭೇಟಿ ಮಾಡಿ. ಯಾವ ಮಂತ್ರಿ ಆಗಲಿ, ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಯಾರು ವೈಯಕ್ತಿಕವಾದಂಥ ಭೇಟಿ ಆಗುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂಥ ಸಂದರ್ಭ